ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದ ಅಧಿಕಾರ ಹಂಚಿಕೆಯ ಪ್ರಸಂಗಕ್ಕೆ ಕೊನೆಗೂ ಕೂಡ ತೆರೆ ಎಳೆಯುವಂತಹ ಕೆಲಸವನ್ನ ವರಿಷ್ಠರು ಮಾಡಿದ್ದಾರೆ. ಅರ್ಥಾತ್ ಡಿಸಿಎಂ ಆಗಿದ್ದಂತಹ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಕಟ್ಟುವುದಕ್ಕೆ ವರಿಷ್ಠರು ನಿರ್ಧಾರವನ್ನ ಮಾಡಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮುಗಿಸಿಕೊಂಡು ರಾಜ್ಯಕ್ಕೆ ಸಿಎಂ ಬಂದಿದ್ದಾರೆ. ಮತ್ತೊಂದು ಕಡೆ ದೆಹಲಿಯಲ್ಲಿಯೇ ಡಿಕೆ ಶಿವಕುಮಾರ್ ಉಳ್ಕೊಂಡಿದ್ದಾರೆ. ಇದರ ನಡುವೆ ಡಿಕೆಶಿಗೆ ವರ ಕೊಟ್ಟಿದ್ದು ಸೋನಿಯಾ, ಪ್ರಸಾದ ಕೊಟ್ಟಿದ್ದು ರಾಹುಲ್ ಗಾಂಧಿ. ಕರ್ನಾಟಕದ ವಿಚಾರ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಸೂಚಿಸಿದ್ದೇ ಸೋನಿಯಾ ಸೂಚನೆಯ ಮೇರೆಗೆ ತ್ರಿಮೂರ್ತಿಗಳಿಂದ 3 ದಿನಗಳ ಹಿಂದೆ ಮೀಟಿಂಗ್. 3 ದಿನಗಳ ಹಿಂದೆಯೇ ಸಭೆಯನ್ನು ನಡೆಸಿದ ಹೈಕಮಾಂಡ್ ತ್ರಿಮೂರ್ತಿಗಳು. ಅದಾದ ಬಳಿಕ ಸಿಎಂಗೆ ಮೊದಲ ಕರೆ, ಬಳಿಕ ಡಿಕೆಶಿಗೆ ವೇಣುಗೋಪಾಲ್ ಕರೆ. ಮೊದಲೇ ಎಲ್ಲ ಡಿಸೈಡ್ ಮಾಡಿಕೊಂಡು ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್. ಡಿಕೆಶಿ ಪರ ಕೊನೆ ಕ್ಷಣದ ತನಕವೂ ಕೂಡ ಸೋನಿಯಾ ಗಾಂಧಿ ಅವರು ನಿಂತಿದ್ದಾರೆ, ಪ್ರಿಯಾಂಕಾ ವಾದ್ರಾ ನಿಂತಿದ್ದಾರೆ. ಡಿಕೆಶಿ ತಾಳ್ಮೆ, ಪಕ್ಷನಿಷ್ಠೆ, ತ್ಯಾಗ, ಒಪ್ಪಂದದ ಬಗ್ಗೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಬಳಿ ಮಾತನಾಡಿದ್ದಾರೆ. ಆದಷ್ಟು ಬೇಗ ತತ್ಕ್ಷಣಕ್ಕೆ ಈ ವಿಚಾರವನ್ನೇ ಇತ್ಯರ್ಥಪಡಿಸಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವಾಗ ಸೋನಿಯಾ ಗಾಂಧಿ ಅವರೇ ಡಿಕೆ ಶಿವಕುಮಾರ್ ಪರವಾಗಿ ಮಾತನಾಡಿದ್ರು, ರಾಹುಲ್ ಗಾಂಧಿ ಅವರು ಕೂಡ ಇಬ್ಬರನ್ನೂ ಕೂಡ ಕರೆಸೋದಕ್ಕೆ ಸೂಚನೆಯನ್ನು ಕೊಡ್ತಾರೆ. ಎಲ್ಲವೂ ಕೂಡ ಅಂದುಕೊಂಡಂತಾಗಿ ಡಿಕೆ ಮತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬ್ಯಾಕ್ ಟು ಬ್ಯಾಕ್ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದ ಹಾಗೆ ಕೊನೆಗೂ ಕೂಡ ಸಿದ್ದರಾಮಯ್ಯನವರ ಮನವೊಲಿಸುವಂತಹ ಕೆಲಸ ಆಗಿದೆ. ಇನ್ಫ್ಯಾಕ್ಟ್ ಈ ಹಿಂದೆ ಡಿಕೆ ಶಿವಕುಮಾರ್ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಒಂದು ಅಭಯವನ್ನು ಕೊಟ್ಟಿದ್ರು. ಪ್ರತಿ ಬಾರಿಯೂ ಕೂಡ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಅದನ್ನು ಪ್ರಸ್ತಾಪಿಸ್ತಾ ಇದ್ರು, ನೆನಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಡಿಕೆಶಿಗೆ ಸೋನಿಯಾ ವರದಾನವಾಗಿದ್ದು ಹೇಗೆ? ಡಿಕೆಶಿಗೆ ವರದಾನವನ್ನು ಕೊಟ್ಟಿದ್ದೆ ಸೋನಿಯಾ ಗಾಂಧಿ ಅವರು. ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಆದ ಪ್ರಸಂಗವನ್ನು ನೀವು ನೆನಪಿಸ್ಕೋಬಹುದು. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಒಂದು ಅಭಯವನ್ನು ಕೊಟ್ಟಿರ್ತಾರೆ, ಮಾತನ್ನು ಕೊಟ್ಟಿರ್ತಾರೆ. ಪ್ರತಿ ಬಾರಿಯೂ ಕೂಡ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾದಾಗ ಆ ಮಾತನ್ನು ನೆನಪಿಸುವಂತಹ ಕೆಲಸವನ್ನು ಡಿಕೆ ಬ್ರದರ್ಸ್ ಮಾಡಿದ್ರು. ಪಕ್ಷನಿಷ್ಠನ ಪರ ಸೋನಿಯಾ ಮತ್ತು ಪ್ರಿಯಾಂಕಾ ವಾದ್ರಾ ಬ್ಯಾಟನ್ನು ಬೀಸಿದ್ದಾರೆ. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಪರವಾಗಿದ್ರು, ಬಟ್ ಪ್ರಿಯಾಂಕಾ ಸೋನಿಯಾ ಹೇಳಿದಂತಹ ಕಾರಣಕ್ಕೆ ಈಗ ಡಿಕೆ ಶಿವಕುಮಾರ್ಗೆ ಪಟ್ಟ ಕಟ್ಟೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಸ್ಟ್ರೆಂತೆ ಅವರ ತಾಳ್ಮೆ, ಪಕ್ಷನಿಷ್ಠೆ ಮತ್ತು ಪಕ್ಷಕ್ಕಾಗಿ ಅವರು ಮಾಡಿದಂತಹ ತ್ಯಾಗ, ಜೊತೆಗೆ ಅವರು ಒಪ್ಪಂದಕ್ಕೆ ಒಪ್ಪಿಕೊಂಡಂತಹ ರೀತಿ, ಅವೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕರ್ನಾಟಕದ ವಿಚಾರವನ್ನು ತತ್ಕ್ಷಣಕ್ಕೆ ಕ್ಲಿಯರ್ ಮಾಡಿ ಅಂಥೇಳಿ ಸೋನಿಯಾ ಗಾಂಧಿಯಿಂದ ಮೆಸೇಜ್ ಹೋಗಿದೆ ರಾಹುಲ್ ಗಾಂಧಿ ಅವರಿಗೆ. ಹಾಗಾಗಿಯೇ ಕೆ.ಸಿ. ವೇಣುಗೋಪಾಲು, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂರಿಸಿಕೊಂಡು ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಿದ್ದಾರೆ. ಸೋನಿಯಾ ಸೂಚನೆಯ ಮೇರೆಗೆ ತ್ರಿಮೂರ್ತಿಗಳಿಂದ ಮೊದಲು ಸಭೆ ಆಗುತ್ತೆ. ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಿದೆ. ಈ ಅಧಿಕಾರ ಹಸ್ತಾಂತರದಿಂದ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ತದನಂತರ ಡಿಕೆ ಶಿವಕುಮಾರ್ಗೂ ಕರೆ ಹೋಗಿದೆ, ಸಿದ್ದರಾಮಯ್ಯನವ್ರಿಗೂ ಕೂಡ ಕರೆ ಹೋಗಿದೆ. 3 ದಿನಗಳ ಹಿಂದೆಯೇ ಸಭೆಯನ್ನು ನಡೆಸಿ ತ್ರಿಮೂರ್ತಿಗಳು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಅಧಿಕಾರ ಹಂಚಿಕೆಯ ವಿಚಾರವನ್ನು ಒಂದು ಇತ್ಯರ್ಥಪಡಿಸಬೇಕು ಅಂಥೇಳಿ, ಅದು ಕೂಡ ಸೋನಿಯಾ ಗಾಂಧಿ ಅವರಿಂದ ಬಂದಂತಹ ಮೆಸೇಜ್ನಿಂದ. ಸೋನಿಯಾ, ರಾಹುಲ್, ಪ್ರಿಯಾಂಕಾ ಗಾಂಧಿ ಜೊತೆಗೆ ಮೊದಲು ಚರ್ಚೆ ಆಗುತ್ತೆ. ಆ ಚರ್ಚೆಯ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಜೊತೆಗೆ ಸಿದ್ದರಾಮಯ್ಯನವರಿಗೆ ಕರೆ ಹೋಗುತ್ತೆ. ಮೊದಲು ಸಿಎಂಗೆ ಹೇಳ್ತಾರೆ, ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಕೆ.ಸಿ. ವೇಣುಗೋಪಾಲ್ ಅವರು ಕರೆಯನ್ನು ಮಾಡ್ತಾರೆ. ತತ್ಕ್ಷಣಕ್ಕೆ ಡೆಲ್ಲಿಗೆ ಬನ್ನಿ ಮಾತಾಡೋದಿದೆ ಅಂಥೇಳಿ ಮೊದಲೇ ಎಲ್ಲವನ್ನೂ ನಿರ್ಧರಿಸಿ ಸಿಎಂ ಮತ್ತು ಡಿಸಿಎಂಗೆ ತ್ರಿಮೂರ್ತಿಗಳು ಬುಲಾವನ್ನು ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ತ್ರಿಮೂರ್ತಿಗಳ ಅನತಿಯಂತೆಯೇ ಸಿಎಂ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ಅಲ್ಲಿ ಸಿದ್ದರಾಮಯ್ಯನವರ ಮನವೊಲಿಸುವಂತಹ ಕಾರ್ಯ ಆಗಿದೆ, ಅದು ಸಕ್ಸಸ್ ಕೂಡ ಆಗಿದೆ. ಈಗ ಎಲ್ಲ ಸಭೆಯನ್ನು ಮುಗಿಸಿಕೊಂಡು ಸಿದ್ದರಾಮಯ್ಯನವರು ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ.